ಅಣ್ಣವ್ರೆ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅಬ್ದುಲ್ ಗಫೂರ್ ಅಂತ. ಅಬ್ದುಲ್ ಗಫೂರ್ ಅಂತ. ಈಗ ನನ್ನೆ ಒಂದು ಯೂಟ್ಯೂಬಲ್ಲಿ ಹಸುನ ಅಪ್ಲೋಡ್ ಮಾಡಿದ್ದೆ. ಅದು ನೀವು ಬಂದು ಹಾಲೆಲ್ಲ ಕರೆದು ನೋಡಿದ್ರಿ. ಹಸು ಯಾವ ಥರ ಐತೆ? ಚೆನ್ನಾಗಿದೆ. ಚೆನ್ನಾಗೈತಾ? ನಾನು ಹೇಳಿದಷ್ಟೇ ಹಾಲು ಬರ್ತೈತಾ? ಏನದು ತೊಟ್ಟು ಫೇಲ್ ಆಗಿರೋದು, ಒಂದು ತೊಟ್ಟಲ್ಲಿ ಹಾಲು ಕಮ್ಮಿ ಬರೋದು ಇಲ್ಲ. ಮತ್ತು ಸಾಧು ಗುಣ ಯಾವ ಥರ ಐತೆ? ಸಾಧು ಗುಣ ಭಾಳ ಹತ್ತಿರದಲ್ಲೇ ಕುಂತ್ಕೊಂಡು ಕರೆದ್ರೂ ಕೂಡ ಒರೆಯೋದು ಮಾಡೋದು ಯಾವುದೂ ಇಲ್ಲ. ಮತ್ತು ಹಸು ಎಳ್ಸಾಗೈತಾ ವಯಸ್ಸಾಗಿರೋ ಹಸು? ಎಳ್ಸಾಗಿದೆ. ಮತ್ತು ಗಬ್ಬದ ಹಸುಗಳನ್ನ ತಗೊಳ್ಳೋದು ಬೆಟ್ರಾ, ಈ ಥರ ಕರು ಹಾಕಿರೋ ಹಸುಗಳನ್ನ ತಗೊಳ್ಳೋದು ಬೆಟ್ರಾ? ಕರು ಹಾಕಿರೋ ಹಸುಗಳನ್ನ ತಗೊಳ್ಳೋದು ಬೆಟ್ರು. ಯಾಕೆ? ಯಾಕಂದ್ರೆ ನಮಗೆ ಗೊತ್ತಾಗುತ್ತೆ ಎಲ್ಲ ಅದ್ರ ವ್ಯವಹಾರ, ಹಾಲು ಕಡಿಯೋದು ಎಷ್ಟು ಕೊಡ್ತಾರೆ ಇಷ್ಟು ಅಂತ ಎಲ್ಲ ಗೊತ್ತಾಗುತ್ತೆ. ಅವರು ನಮ್ಮ ಎದುರಿಗೆ ಕರೆದು ತೋರಿಸ್ತಾರೆ, ಅನುಮಾನ ಇಲ್ಲ ಅಂತ. ಈಗ ಬೆಳಗ್ಗೆದು ಹಾಲು ನಿಲ್ಸ್ಬಿಟ್ಟು ಸಂಜೆ ಸ್ಟಾಕ್ ಮಾಡ್ಬಿಟ್ಟು ತೆಂಗಿಸ್ಬಿಟ್ಟು ಆ ಥರ ಕರೆದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗಿದ್ರೆ ಅನುಮಾನ. ಅಂದ್ರೆ ನೀವು ಇಲ್ಲಿ ಇದ್ದು ಹಾಲೆಲ್ಲ ಕರೆದಿ ನೋಡ್ಕೊಂಡು ತಗೊಂಡ್ಬೋದು. ನನ್ನ ಹತ್ರ 2 ಟೈಮಲ್ಲ 4 ಸತಿ ಮೇಲೆ ಇವ್ರನ್ನ ಹಾಲು ಕರೆದು ತಗೊಂಡೋದು. ಅದೇ ತರ ಹಾಲು ಅಲ್ಲಿ ನಾವು ಕರಿತೀವಿ, ಅದೇ ತರ ಕೊಡ್ತದೆ. ಚೆನ್ನಾಗಿ ಕೊಡತ್ತಲ್ವಾ? ಎಳ್ಸಲ್ವಾ? ತಗೊಂಡಿರೋ ರೇಟ್ಗೆ ಯಾವ್ದು ಲಾಸ್ ಇಲ್ವಲ್ಲ? ಇಲ್ಲ, ತಗೋಬೋದಲ್ವಾ? ಒಳ್ಳೆ ರೇಟ್ಗೆ ಕೊಟ್ಟಿದ್ದೀನ ಅಣ್ಣ. ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಏನು ಇಲ್ಲ ಬಿಡಿ. ಈಗ ಅನುಮಾನ ಇಲ್ಲ. ಯಾಕೆಂದ್ರೆ ಡೈರೆಕ್ಟ್ ಕುಂತು ನಾವು ಕರ್ರೆ ಇದ್ ನೋಡ್ದು ಹಸು ನಮಗೂ ಮನಸ್ಸು ಹಿಡಿಸ್ತು. ಒಟ್ಟಿನಲ್ಲಿ ಏನು ಮೋಸ ಇಲ್ಲ. ಈಗ ಒಬ್ಬೊಬ್ರು ತಂಗಿಸ್ಬಿಟ್ಟು ಹಾಲ ಇದು ಮಾಡ್ತಾರೆ. ಈಗ ನೀವು ಹೇಳಿದ್ರೆಲ್ಲ ಬೇಕು ಅಂದ್ರೆ ಇರಿ, 1-2 ದಿನ ಬೇಕಾದ್ರೆ ಇದ್ದು ನೋಡಿ ಕರ್ಕೋಗಿ ಅಂತ ಯಾವುದೇ ಅನುಮಾನ ಇಲ್ಲ. ಒಟ್ನಲ್ಲಿ ಪರವಾಗಿಲ್ವಾ? ತಗೋಬೋದಲ್ವಾ ಅಣ್ಣ? ಇವರೇ ತಗೊಂಡಿರೋದು ಹಸು, ನೀವೇನ್ ಹೇಳ್ತೀರಾ? ನಮ್ಗೆ ತುಂಬಾ ಇಡಿಸ್ತು ಹಸು. ನೀವು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ಕೊಂಡು ಬಂದೆ. ನಿಮ್ ಯೂಟ್ಯೂಬ್ ಚಾನಲ್ ನೋಡಿದ್ಮೇಲೆ ನನಗೆ ಹಸು ಎಲ್ಲ ನೀವು ತೋರಿಸ್ತಾರೆ, ಇಡಿಸ್ತು. ನೀವು 2 ದಿನ ಬಂದು ಇಲ್ಲಿ ಇದ್ದು ತಂಗಿ ನಿಮ್ಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದ್ರಿ. ಆದ್ರೂ ನಿಮ್ಮ ಮೇಲೆ ನಂಬಿಕೆ ಇತ್ತು. ನೀವು ಕರೆದು ನಿನ್ನೆ ಸಂಜೆ ಕರೆದದ್ನು CCTV ಎಲ್ಲ ಅದು ತೋರಿಸ್ತೀರಿ. ಇನ್ನು ನಾವ್ ಯಾತಕ್ಕೆ ಇಲ್ಲಿ ಕಾಯ್ಕೊಂಡಿರೋದು? ಇವಾಗಲೂ ಕರೆದ್ರಿ, ನೀವೇನು ಹೇಳಿದ್ರಿ ಅದ್ರ ಕರೆಕ್ಟಾಗಿ ಹಾಲು ಬಂತು. ಈಗ ಅದರಿಂದ ನಮ್ಗೇನು ಸಮಸ್ಯೆ ಇಲ್ಲ. ಈಗ ನಾವು ತಗೊಂಡು ನಮ್ಮ ಊರಿಗೆ ಹೋಗ್ತಾ ಇದೀವಿ. ಬೇರೆಯವರು ನನ್ನ ಮೇಲೆ ನಂಬಿಕೆ ಇಟ್ಟು ಹಸುಗಳನ್ನ ತಗೋಬಹುದಾ? ಯಾವ್ದೇ ತೊಂದರೆ ಇಲ್ವಲ್ಲ? 100% ತಗೋಬಹುದು. ಮತ್ತೆ ಗಬ್ಬದ ನಿಮ್ದು ಮಾತುಗಳು ಹೆಂಗಿದೆ ಅದೇ ರೀತಿ ನಡತೆಲೂ ಇದೆ. ಗಬ್ಬದ ಹಸುಗಳನ್ನ ತಗೊಳಕ್ಕಿಂತ ಈ ತರ ಕರು ಹಾಕಿರೋ ಹಸುಗಳನ್ನ ತಗೊಂಡ್ರೆ ಬೆಟ್ರು. ಯಾಕಂದ್ರೆ ಗಬ್ಬದ ಹಸು ತಕೊಂಡ್ರೆ ಎಷ್ಟು ಹಾಲು ಕೊಡುತ್ತೋ, ಏನು ಎದೆ ಹಾಲು ಚೆನ್ನಾಗಿರುತ್ತೋ, ಗಟ್ಟಿ ಕಲ್ಲೆದೆ ಇದೆಯೋ ಅದು ಹೆಂಗೂ ಗೊತ್ತಾಗಲ್ವಲ್ಲ. ಈ ಕರು ಹಾಕಿರೋ ಹಸು ಆದ್ರೆ ನಮ್ಗೆ ಕರು ನೋಡ್ಬಿಟ್ಟು ಕರು ಯಾವ್ದು ಹೆಣ್ಣು ಗಂಡ ಯಾವುದೋ ಇಲ್ಲಿ ಕರು ಸಮಸ್ಯೆ ನಮ್ಗೆ ಬೇಡಿ. ಅದು ನಮ್ಗೆ 4 ಕರೆಕ್ಟಾಗಿ ಬರುತ್ತಾ, ಇಲ್ಲ ಹಾಲು ಎಷ್ಟು ಲೀಟರ್ ಬರುತ್ತೆ ಅದಂತ ಕರೆಕ್ಟಾಗಿ ನೋಡ್ಕೊಂಡು ತಗೋಬಹುದು. ಪರವಾಗಿಲ್ಲ. ಓಕೆ, ಎಲ್ಲಿಗೆ ತಗೊಂಡಿರೋದು? ನಾವು ಗುಂಡ್ಲುಪೇಟೆ ಪಕ್ಕ ಕೋಡಹಳ್ಳಿ ಅಂತ. ನೋಡಿ ಫ್ರೆಂಡ್ಸ್, ಈ ಪಡ್ಡೆನ ನೆನ್ನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಮಾರಾಟಕ್ಕೋಸ್ಕರ. ಹಾಕಿದ್ದು 15 ನಿಮಿಷಕ್ಕೇ ಈ ಪಡ್ಡೆ ಸೋಲ್ಡ್ ಔಟ್ ಆಯಿತು. ಅವರು 1,000 ರೂಪಾಯಿ ಅಡ್ವಾನ್ಸ್ನ ಹಾಕಿದ್ದು ಬಂದು ಹಾಲೆಲ್ಲ ಕರೆದು ನೋಡಿ ಹಸುನ ಇವರು ತಗೊಂಡಿದ್ರೆ 4 ತೊಟ್ಟಲ್ಲೂ ಕೂಡ ಚೆಕ್ ಮಾಡಿ ಎಷ್ಟು ಲೀಟ್ರ್ ಹಾಲು ಬರ್ತೈತೆ, ಏನೆಲ್ಲ ಮೇವು ಕೊಡ್ತಾಯಿದ್ದೀನಿ ಎಲ್ಲನೂ ಕೂಡ ಇವರು ಚೆಕ್ ಮಾಡಿ ಈ ಪಡ್ಡೆನ ತಗೊಂಡಿರೋದು. ಆದಷ್ಟು ಅವ್ರ ಬಾಯಿಂದೇನೆ ನೀವು ಕೇಳಿದ್ದೀರಾ, ಅವ್ರು ಏನಂದರು, ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ, ಏನು ಎತ್ತ ಎಲ್ಲ ಮಾಹಿತಿನೂ ಕೂಡ ಕಸ್ಟಮರೇ ನಿಮಗೆ ತಿಳಿಸಿದರೆ. ಮತ್ತು ಆಟೋದು ವ್ಯವಸ್ಥೆ ಈ ಥರ ಇರುತ್ತೆ ನೋಡಿ. ಹಸುಕ್ಕಿಂತ ಒಂದು ಸ್ವಲ್ಪ ಆಟೋ ದೊಡ್ಡದಾಗಿರುತ್ತೆ, ಮ್ಯಾಟಿನೆಲ್ಲ ವ್ಯವಸ್ಥೆ ಇರುತ್ತೆ. ಡಾಕ್ಟರ್ ಸರ್ಟಿಫಿಕೇಟ್ನು ಕೂಡ ಮಾಡಿಸಿ ಈ ಥರ ಕ್ಲೀನಾಗಿ ಹಸುಗೆ ಯಾವುದೇ ತೊಂದರೆ ಇಲ್ದಂಗೆ ಹಾಕಿ ಕಳಿಸ್ತೀನಿ. ಬಾಡಿಗೆ ಮಾತ್ರ ನಿಮ್ಮದೇ ಇರುತ್ತೆ ನೋಡಿ. ಆದಷ್ಟು ಜೀತು ಆಟೋ ಎಷ್ಟೈತೆ ಅಷ್ಟೇ ಉದ್ದ ಹಸುನೂ ಕೂಡ ಐತೆ, ಅಷ್ಟೇ ಹೈಟ್ನೂ ಕೂಡ ಐತೆ. ಒಳ್ಳೆ ಬಿಗ್ ಸೈಜ್ ಪಡ್ಡೆ. ಹೆಡ್ ಸೈಜನ್ನು ನೀವು ಚೆಕ್ ಮಾಡ್ಕೋಬೋದು, ಕಾಲು ಕಂಬಗಳನ್ನ ನೀವು ಚೆಕ್ ಮಾಡ್ಕೋಬೋದು. ಒಳ್ಳೆ ಪಡ್ಡೆನೇ. ಆದಷ್ಟು ಮೇವಿನ ಸಮಸ್ಯೆ ಇರೋದ್ರಿಂದ ಹಾಲು ಡೌನ್ ಆಗಿತ್ತು ಅಷ್ಟೇ. ಆದಷ್ಟು ರೈಸ್ನು ಕೂಡ ಮಾಡ್ಕೋಬೋದು. ಒಳ್ಳೆ ಬಿಗ್ ಸೈಜ್ ಪಡ್ಡೆನೇ. ಆದಷ್ಟು ಒಳ್ಳೆ ರೇಟ್ಗೆ ಕೊಟ್ಟಿದ್ದೀನಿ. ಇದೇ ಥರ ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತಲೂ ಕೂಡ ವಿನಂತಿ ಮಾಡ್ಕೋತೀನಿ. ಆದಷ್ಟು ಒಳ್ಳೆ ಹಸುಗಳನ್ನ ತೊಗೊಂಡು ಬರ್ತೀನಿ. ಆದಷ್ಟು ಕಡಿಮೆ ಬಜೆಟ್ಗೆ ಕೇಳಿದವ್ರಿಗೆ ಈ ಥರ ಹಸುಗಳನ್ನ ಕೊಡಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್.